ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 30ನೇ ತಾರೀಕು ಅಂದರೆ ಯುಗಾದಿಯ ಸಂದರ್ಭದಲ್ಲಿ RSSನ ಕೇಂದ್ರ ಕಚೇರಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಾಗಪುರದಲ್ಲಿರುವಂಥ RSSನ ಕೇಂದ್ರ ಕಚೇರಿಗೆ ನರೇಂದ್ರ ಮೋದಿ ಹೋಗ್ತಾರೆ. ಅಲ್ಲೊಂದು ಕಣ್ಣಿನ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಸದ್ಯ ಈ ವಿಚಾರ ಈ ದೇಶದಲ್ಲಿ ಚರ್ಚೆಯ ಹಾಟ್ ಟಾಪಿಕ್ ಆಗಿದೆ. ಯಾಕೆಂದರೆ ಪ್ರಧಾನಿಯೊಬ್ಬರು RSSನ ಕೇಂದ್ರ ಕಚೇರಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಇದೇ ಮೊದಲು. ಈ ಹಿಂದೆ ಯಾವತ್ತೂ ಕೂಡ ಈ ದೇಶದ ಯಾವುದೇ ಪ್ರಧಾನಿಯೂ ಕೂಡ RSSನ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟಿರಲಿಲ್ಲ. ಯಾಕೆಂತಂದರೆ RSS ಮೂಲದವರು ಇಬ್ಬರೇ ಪ್ರಧಾನಿಯಾಗಿರುವಂಥದ್ದು. ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಬ್ಬರು ನರೇಂದ್ರ ಮೋದಿ. ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಈವರೆಗೆ ಭೇಟಿ ಕೊಟ್ಟಿರಲಿಲ್ಲ. ಹೀಗಾಗಿ ನರೇಂದ್ರ ಮೋದಿಯವರ RSS ಕಚೇರಿಯ ಭೇಟಿ ಸಾಕಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಮಿತ್ರರೇ, ಕೇವಲ ಇದೊಂದೇ ಕಾರಣಕ್ಕೆ ವಿಶೇಷತೆಯನ್ನು ಪಡೆದುಕೊಂಡಿರೋದಲ್ಲ. ಮೋದಿ RSS ಕಚೇರಿಗೆ ಹೋಗ್ತಾ ಇರುವಂತಹದ್ದು, RSS ಪ್ರಮುಖರ ಜೊತೆಗೆ ವೇದಿಕೆಯನ್ನು ಶೇರ್ ಮಾಡ್ತಿರೋದಿದೆಯಲ್ಲ, ಇದು ಅನೇಕ ಕಾರಣಗಳಿಗೋಸ್ಕರವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮೊದಲನೇದಾಗಿ ನರೇಂದ್ರ ಮೋದಿಯವರ ನಿವೃತ್ತಿ ವಿಚಾರವೂ ಕೂಡ ಈ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮೋದಿಯವರಿಗೆ 75 ವರ್ಷ ವಯಸ್ಸಾಗ್ತಾ ಇದೆ. ಮೋದಿಯವರೇ ಮಾಡಿದಂತಹ ನಿಯಮದ ಪ್ರಕಾರ 75 ವರ್ಷ ಆಗ್ತಿದ್ದ ಹಾಗೆ ಅಧಿಕಾರವನ್ನು ತ್ಯಾಗ ಮಾಡಬೇಕು. ಇದಕ್ಕೆ ಮೋದಿ ಬದ್ಧರಾಗಿರ್ತಾರಾ? RSS ಇದಕ್ಕೆ ಒಪ್ಕೊಳ್ಳುತ್ತಾ? RSS ಮುಂದಿನ ನಡೆ ಏನು? ಇದೆಲ್ಲದರ ಬಗ್ಗೆ ಚರ್ಚೆ ಇದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ RSS ಕಚೇರಿಗೆ ಹೋಗ್ತಾ ಇದ್ದಾರೆ. ಎರಡನೆಯದಾಗಿ RSS ಮುಖ್ಯಸ್ಥರು ಮತ್ತು ನರೇಂದ್ರ ಮೋದಿ ಅವರ ನಡುವೆ ಸಣ್ಣದಾದಂತಹ ಒಂದು ಕಂದಕ ನಿರ್ಮಾಣ ಆಗಿದೆ ಎನ್ನುವಂಥ ಸುದ್ದಿಗಳಿದ್ವು. ಲೋಕಸಭಾ ಚುನಾವಣೆ ಆದ ಬಳಿಕ RSS ಮುಖ್ಯಸ್ಥರ ಎಲ್ಲ ಭಾಷಣದಲ್ಲೂ ಕೂಡ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರಿಗೆ ತಿವಿತಾ ಇದ್ರು. ಈಗ ಮೋದಿ ಮತ್ತು RSS ಮುಖ್ಯಸ್ಥರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಈ ಕಾರಣದಿಂದಲೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರ, ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ನಾಗ್ಪುರಕ್ಕೆ ಭೇಟಿ ಕೊಡುವಂತಹ ಕೆಲವೇ ದಿನಗಳ ಮುಂಚೆ ಇಡೀ ನಾಗ್ಪುರ ಹೊತ್ತಿ ಉರಿದಿದೆ. ಅಲ್ಲಿ ಬಾಂಧವರು ವಿನಾಕಾರಣ ಒಂದು ದೊಡ್ಡ ಗಲಭೆಯನ್ನು ಎಬ್ಬಿಸಿ ನಾಗ್ಪುರಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನರೇಂದ್ರ ಮೋದಿ ಅವರು ನಾಗ್ಪುರಕ್ಕೆ ಭೇಟಿ ಕೊಡದಂತೆ ನೋಡಿಕೊಳ್ಳೋದಕ್ಕೂ ಕೂಡ ಒಂದು ಶಕ್ತಿ ಯತ್ನ ಮಾಡ್ತಾ ಇದೆ. ಹಾಗಾದರೆ ಈ ಇಡೀ ಭೇಟಿಯ ಹಿಂದಿನ ರಹಸ್ಯ ಏನು? ನರೇಂದ್ರ ಮೋದಿ ಅವರು ಯಾಕೋಸ್ಕರವಾಗಿ ನಾಗ್ಪುರಕ್ಕೆ ಹೋಗ್ತಾ ಇದ್ದಾರೆ? RSS ಮುಖ್ಯಸ್ಥರ ಜೊತೆಗೆ ಮೋದಿ ವೇದಿಕೆಯನ್ನು ಶೇರ್ ಮಾಡ್ತಾ ಇರುವಂತಹದ್ದಕ್ಕೆ ಇಷ್ಟೊಂದು ಮಹತ್ವ ಬರೋದಕ್ಕೆ ಏನು ಕಾರಣ? ಬಿಜೆಪಿಯ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಈ ಭೇಟಿಗೆ ಬಹಳ ಮಹತ್ವ ಇದೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರತಿ ವರ್ಷವೂ ಕೂಡ ಯುಗಾದಿಯನ್ನು RSS ಕೇಂದ್ರ ಕಚೇರಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಯಾಕೆಂದರೆ ಹಿಂದೂ ಕ್ಯಾಲೆಂಡರ್ ಆರಂಭವಾಗುವಂತಹ ದಿನ ಅದು. ಹೀಗಾಗಿ ನಾಗ್ಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಒಂದು ಸುದೀರ್ಘವಾದ ಭಾಷಣವನ್ನು ಕೂಡ ಮಾಡ್ತಾರೆ. ಇದು ಪ್ರತಿ ವರ್ಷ ಯುಗಾದಿಯ ದಿನ ನಡೆಯುವಂತಹ ಒಂದು ಕಾರ್ಯಕ್ರಮ. ಈ ಬಾರಿ ಮಿತ್ರರೇ, ಇದಕ್ಕೆ ವಿಶೇಷವಾದಂತಹ ಮಹತ್ವ ಬಂದಿದೆ. ಕಾರಣ ಏನು ಕೇಳಿದ್ರೆ, ಇದೇ ಯುಗಾದಿಯ ದಿನ ಮಹಾದೇವ ಕಣ್ಣಿನ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತೆ. ನಾಗ್ಪುರದಲ್ಲೇ ಆಗ್ತಾ ಇರುವಂತಹ ಆಸ್ಪತ್ರೆ ಇದು. ಈ ಒಂದು ಕಣ್ಣಿನ ಆಸ್ಪತ್ರೆಯ ಶಂಕುಸ್ಥಾಪನೆಗೋಸ್ಕರವಾಗಿ RSS ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ. ಅಂದ್ರೆ ಈ ದೇಶದ ಪ್ರಧಾನಿಗೆ ಆಹ್ವಾನವನ್ನು ಕೊಟ್ಟಿದೆ. ನರೇಂದ್ರ ಮೋದಿ ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಅಂದ್ರೆ RSS ಕರೆದಿದೆ ಅಂತಂದ್ರೆ ಮೋದಿ ಹೋಗದೆ ಇರ್ತಾರ? ಖಂಡಿತವಾಗ್ಲೂ ಹೋಗ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ನರೇಂದ್ರ ಮೋದಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ನಿಮಗೆಲ್ಲ ನೆನಪಿರಬಹುದು ಮಿತ್ರರೇ, ರಾಮ ಮಂದಿರ ಇನಾಗ್ರೇಷನ್ ಆಯ್ತಲ್ಲ, ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ದಿನ RSS ಮುಖ್ಯಸ್ಥರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನರೇಂದ್ರ ಮೋದಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದಾದ ಬಳಿಕ ಒಂದೇ ವೇದಿಕೆಯಲ್ಲಿ ಇಬ್ಬರೂ ನಾಯಕರು ಯಾವತ್ತೂ ಕಾಣಿಸಿಕೊಂಡಿಲ್ಲ. ಇಬ್ಬರೂ ನಾಯಕರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ ಎನ್ನುವಂಥ ಸುದ್ದಿಗಳೇ ಬಂದಿದ್ದು ಜಾಸ್ತಿ. ಅದರ ಮಧ್ಯೆ ಲೋಕಸಭಾ ಚುನಾವಣೆ ಕೂಡ ಬಂತು. ಲೋಕಸಭಾ ಚುನಾವಣೆಯಲ್ಲಿ RSS ಕೆಲಸ ಮಾಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಬಿಜೆಪಿ 240 ಸೀಟಿಗೆ ಕುಸಿಯೋದಕ್ಕೆ ಕಾರಣವೇ RSS. ಬಿಜೆಪಿ ಮತ್ತು RSS ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿ ಅವರ ಮೇಲೆ RSS ಬೇಸರಗೊಂಡಿದೆ. ಈ ರೀತಿಯ ಸುದ್ದಿಗಳನ್ನೆಲ್ಲ ಹರಿಬಿಡಲಾಯಿತು. ಇದೆಲ್ಲ ಆದ ಬಳಿಕ ಈಗ ನರೇಂದ್ರ ಮೋದಿ ಮತ್ತು RSS ಮುಖ್ಯಸ್ಥರು ಮುಖತಃ ಭೇಟಿಯಾಗ್ತಾ ಇದ್ದಾರೆ. ಈಗಲೂ ಕೂಡ ಅನೇಕ ಪ್ರಶ್ನೆಗಳಿದೆ. ಬಿಜೆಪಿಯ ಮುಂದಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ನರೇಂದ್ರ ಮೋದಿ ಅವರ ನಿವೃತ್ತಿಯ ಬಗ್ಗೆ ಚರ್ಚೆ ಇದೆ. ಇದೆಲ್ಲ ಕಾರಣಗಳಿಂದಾಗಿ ಈ ಭೇಟಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ನಿಮಗೆಲ್ಲ ನೆನಪಿರಬಹುದು, ರಾಮ ಮಂದಿರ ಇನಾಗ್ರೇಷನ್ ಸಂದರ್ಭದಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿ ಅವರನ್ನ ಬಾಯಿ ತುಂಬಾ ಹೊಗಳಬಿಟ್ಟಿದ್ರು. ಮೋದಿ ಅವರು ಸುದೀರ್ಘವಾದ ದೀಕ್ಷೆಯನ್ನು ತೆಗೆದುಕೊಂಡಿದ್ರು. ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರವಾಗಿ ಮೋದಿ ಕಠಿಣ ವ್ರತವನ್ನು ಆಚರಿಸಿದ್ದಾರೆ. ಇಂತಹ ಪ್ರಧಾನಿ ನಮಗೆ ಸಿಗೋದಕ್ಕೆ ಸಾಧ್ಯವಾ ಅನ್ನುವ ಅರ್ಥದಲ್ಲಿ ಮೋಹನ್ ಭಾಗವತ್ ಅವರು ಬಾಯಿ ತುಂಬಾ ಹೊಗಳಬಿಟ್ಟಿದ್ರು. ಅದಾದ ಬಳಿಕ ಮಿತ್ರರೇ, ಚುನಾವಣೆ ಕೂಡ ಬರುತ್ತೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ RSS ಬಿಜೆಪಿ ಜೊತೆಗೆ ಮುನಿಸಿಕೊಂಡಿದೆ. ನರೇಂದ್ರ ಮೋದಿ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದೆ ಎನ್ನುವಂಥದ್ದು ಇಡೀ ದೇಶಕ್ಕೆ ಎದ್ದು ಕಾಣ್ತಾ ಇತ್ತು. ಈಗಲೂ ಕೂಡ ಬಿಜೆಪಿ 240 ಸೀಟಿಗೆ ಕುಸಿಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಬಹುತೇಕ ಬಿಜೆಪಿ ಕಾರ್ಯಕರ್ತರಿರಬಹುದು, RSSನ ಕಾರ್ಯಕರ್ತರಿರಬಹುದು, ಒಂದು ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. ಬಿಜೆಪಿ ಅಧ್ಯಕ್ಷರಾದಂತಹ JP ನಡ್ಡಾ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಮಗೇನೀಗ RSS ಸಹಾಯ ಬೇಕಾಗಿಲ್ಲ.
ಬಿಜೆಪಿ ಸಾಕಷ್ಟು ಬೆಳೆದಿದೆ, ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಕಾರಣದಿಂದಾಗಿ RSS ಕಾರ್ಯಕರ್ತರು ಬೇಜಾರಾದ್ರು, RSS ನಾಯಕರಿಗೂ ಕೂಡ ಬೇಸರ ಆಯಿತು. ಇದೇ ಕಾರಣದಿಂದಾಗಿ ಬಿಜೆಪಿ 240ಕ್ಕೆ ಕುಸಿತು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಮಿತ್ರರೇ, ವಾಸ್ತವತೆ ಅದಲ್ಲ. JP ನಡ್ಡಾ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೊಂದು ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ. ಯಾವತ್ತೂ ಕೂಡ ಬಿಜೆಪಿ ಮತ್ತು RSS ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ, ನಾವು ಬಿಜೆಪಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ, ಬಿಜೆಪಿನೇ ಅಧಿಕಾರಕ್ಕೆ ಬರಬೇಕು ಅಂತ RSS ಕೂಡ ನೇರವಾಗಿ ಹೇಳೋದಿಲ್ಲ. ಅವರು ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂತಹ ಒಂದು ಸಂಘಟನೆ, ಅದು ಅವರ ತಂತ್ರಗಾರಿಕೆಯ ಒಂದು ಭಾಗವೂ ಕೂಡ ಆಗಿರುತ್ತೆ. ಹೀಗಾಗಿ ನಡ್ಡಾ ಹೇಳಿಕೆ RSS ನ ಮುಖ್ಯಸ್ಥರಿಗಾಗ್ಲಿ, RSS ನ ಟಾಪ್ ಲೆವೆಲ್ನ ನಾಯಕರಿಗಾಗ್ಲಿ ಭಾರಿ ಬೇಸರ ತರಿಸಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ RSS ಬಿಜೆಪಿಯ ಜೊತೆಗೆ ಬೇಸರಗೊಳ್ಳೋದಕ್ಕೆ ಒಂದು ಮುಖ್ಯ ಕಾರಣ ಏನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಇಂಡಿಯಾ ಟಿವಿಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂ. ರಜತ್ ಶರ್ಮಾ ಶೋನಲ್ಲಿ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಒಂದು ಮಾತು ಹೇಳ್ತಾರೆ, ನಾನು ದೈವಿಕವಾದಂತಹ ಮನುಷ್ಯ, ನಾ ಎಲ್ಲರಂತೆ ಭೂಮಿಗೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇಲ್ಲ, ನಾನೇನೋ ವಿಶೇಷ ಪರ್ಪಸ್ಗೋಸ್ಕರವಾಗಿ ಈ ಭೂಮಿಗೆ ಬಂದಿದ್ದೀನಿ ಅನ್ನುವ ಅರ್ಥದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಅಂದ್ರೆ ನಾನು ಸಾಮಾನ್ಯ ಮನುಷ್ಯ ಅಲ್ಲ, ದೇವಮಾನವ ಅನ್ನುವ ಅರ್ಥದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಇದು ಮಿತ್ರರೇ RSSಗೆ ಸ್ವಲ್ಪವೂ ಕೂಡ ಹಿಡಿಸಿರಲಿಲ್ಲ. RSS ಇಂತಹದ್ದನ್ನೆಲ್ಲ ಒಪ್ಪೋದಿಲ್ಲ. ಅದಾದ ಬಳಿಕ ಮೋದಿ ಪರಿವಾರ ಅನ್ನುವಂತಹ ಒಂದು ಅಭಿಯಾನ ಆರಂಭವಾಗುತ್ತೆ. ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಕೂಡ ಮಿತ್ರರೇ RSSಗೆ ಬೇಸರ ತರಿಸುತ್ತೆ. ಯಾಕಂದ್ರೆ RSS ಸಿದ್ಧಾಂತವಾಗ್ಲಿ, ಬಿಜೆಪಿ ಸಿದ್ಧಾಂತವಾಗ್ಲಿ, ಅಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ. ಅಲ್ಲಿ ವ್ಯಕ್ತಿಗಿಂತಲೂ ಕೂಡ ಸಂಘಟನೆ ಮುಖ್ಯವಾಗುತ್ತೆ. ಸಂಘಟನೆಯೇ ಟಾಪ್ ನಲ್ಲಿರುತ್ತೆ. ರಾಷ್ಟ್ರಕ್ಕೆ ಮೊದಲ ಸ್ಥಾನ ಇದ್ರೆ ಪಕ್ಷ ಮತ್ತು ಸಂಘಟನೆಗೆ 2ನೇ ಸ್ಥಾನ ಇರುತ್ತೆ, 3ನೇ ಸ್ಥಾನ ವ್ಯಕ್ತಿಗಿರುತ್ತೆ. ಆದರೆ ನರೇಂದ್ರ ಮೋದಿ ಅವರು ಮೋದಿ ಪರಿವಾರ ಅನ್ನುವಂತಹ ಅಭಿಯಾನವನ್ನು ಆರಂಭಿಸ್ತಾರೆ. ಇದು ಕೂಡ RSS ನ ಬೇಸರಕ್ಕೆ ಕಾರಣವಾಗಿರುತ್ತೆ. ಮಿತ್ರರೇ, ಇದು ಯಾವುದೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗಿರಲಿಲ್ಲ. ಯಾವಾಗ ಬಿಜೆಪಿಗೆ 240 ಸೀಟ್ ಬಂತು, ನರೇಂದ್ರ ಮೋದಿ ಅವರು ಮಿತ್ರರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡುವಂತಹ ಪರಿಸ್ಥಿತಿ ಉಂಟಾಯಿತು. ಅದಾದ ಬಳಿಕ ಮೋಹನ್ ಭಾಗವತ್ ಅವರು ಅನೇಕ ಭಾಷಣಗಳಲ್ಲಿ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರಿಗೆ ತಿವಿತಾ ಇದ್ರು. ಕೆಲವರು ಅಧಿಕಾರಕ್ಕೆ ಬಂದ ಬಳಿಕ ದೇವಮಾನವರಾಗೋದಕ್ಕೆ ಹೊರಡ್ತಾರೆ, ದೇವರ ಸಾಲಿನಲ್ಲಿ ಜಾಗವನ್ನು ಪಡೆಯೋದಕ್ಕೆ ಯತ್ನ ಮಾಡ್ತಾರೆ ಅಂತ ಪರೋಕ್ಷವಾಗಿ ಮೋದಿ ಅವರನ್ನ ಟೀಕಿಸಿದ್ರು. ಅನಂತರ ನರೇಂದ್ರ ಮೋದಿ ಅವರು ಈ ಮೋದಿ ಪರಿವಾರ ಅನ್ನುವಂತಹ ಅಭಿಯಾನವನ್ನ ಕ್ಯಾನ್ಸಲ್ ಮಾಡ್ತಾರೆ. ಈಗ ಚುನಾವಣೆ ಆಯಿತು, ನೀವೆಲ್ಲರೂ ಕೂಡ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ ಪೋಸ್ಟ್ ಅನ್ನ ತೆರವು ಮಾಡಿ ಅಂತ ಮೋದಿ ಕರೆ ಕೊಡ್ತಾರೆ. ಮೋದಿ ಅವರ ನಡೆ RSSಗೆ ಸ್ವಲ್ಪ ಬೇಸರ ತರಿಸಿತ್ತು ಅನ್ನುವಂಥದ್ದು ಸತ್ಯ. ಅದು ಮೋಹನ್ ಭಾಗವತ್ ಅವರ ಎಲ್ಲ ಭಾಷಣದಲ್ಲೂ ಕೂಡ ಗೊತ್ತಾಗ್ತಾ ಇತ್ತು. ಅದೇನು ಮುಚ್ಚಿಡುವಂತಹ ವಿಚಾರವೇ ಆಗಿರಲಿಲ್ಲ. ಆದರೆ ಮಿತ್ರರೇ, ಅದಾದ ಬಳಿಕ ಬಿಜೆಪಿ ಮತ್ತು RSS ನಡುವೆ ಸಮನ್ವಯ ಸಾಧಿಸುವಂತಹ ಅನೇಕ ಪ್ರಯತ್ನಗಳು ಕೂಡ ನಡೀತು. ನರೇಂದ್ರ ಮೋದಿ ಅವರು ಕೂಡ RSSಗೆ ಮಣೆ ಹಾಕುವಂತಹ ಕೆಲಸವನ್ನ ಮತ್ತೆ ಮಾಡಿದ್ರು. ಉದಾಹರಣೆಗೆ ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ RSS ಮೋದಿಗೆ ಏನ್ ಹೇಳಿತ್ತು, ನೀವು ಹೆಚ್ಚಾಗಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಬಾರ್ದು, ಅಂದ್ರೆ ಈ ಚುನಾವಣೆಯನ್ನ ಮೋದಿ ಚುನಾವಣೆ ಅಂತ ಬಿಂಬಿಸಬಾರ್ದು, ಸ್ಥಳೀಯವಾಗಿ ಚುನಾವಣೆ ನಡೀಬೇಕು, ನಾವು ಗೆಲ್ಲಿಸ್ತೀವಿ ಅಂತ. ಇದರ ಉದ್ದೇಶ ಏನು ಕೇಳಿದ್ರೆ, ಇಡೀ ಪಕ್ಷ ಕೇವಲ ಒಬ್ಬ ವ್ಯಕ್ತಿ ಕೇಂದ್ರಿತವಾಗೋದು ಬೇಡ ಅಂತ RSS ಅನಿಸಿತ್ತು. ಅದೇ ಪ್ರಕಾರವಾಗಿ ನರೇಂದ್ರ ಮೋದಿ ಅವರಿಗೆ ಸಲಹೆಯನ್ನ ಕೂಡ ಕೊಟ್ಟಿತ್ತು. ಹೀಗಾಗಿ ಮಹಾರಾಷ್ಟ್ರ ಇರಬಹುದು, ಹರಿಯಾಣ ಇರಬಹುದು, ದೆಹಲಿ ಚುನಾವಣೆ ಇರಬಹುದು, ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಕೆಲವು ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು. ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಾಯಿತು. ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಲಾಯಿತು. ಇದು ಮೋದಿ ಚುನಾವಣೆ ಅಂತ ಬಿಂಬಿಸಿರಲಿಲ್ಲ. ಇದೆಲ್ಲವೂ ಕೂಡ RSS ನ ಸೂಚನೆಯ ಮೇರೆಗೆ ಆಗಿದ್ದು ಅನ್ನುವಂಥದ್ದನ್ನ ಬಿಜೆಪಿಯ ನಾಯಕರೇ ಒಪ್ಪಿಕೊಳ್ತಾರೆ. ಮಿತ್ರರೇ, ಇದಾದ ಬಳಿಕದ ಎಲ್ಲ ಬೆಳವಣಿಗೆಗಳನ್ನ ನೋಡಿ. ನರೇಂದ್ರ ಮೋದಿ ಅವರು ಮೊನ್ನೆ ಅಮೆರಿಕದ ಪಾಡ್ಕಾಸ್ಟರ್ಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಅದರಲ್ಲಿ RSS ನ ಬಗ್ಗೆ ಅವರು ಮಾತನಾಡ್ತಾರೆ. RSS ನನ್ನ ವ್ಯಕ್ತಿತ್ವವನ್ನು ಬೆಳೆಸಿದೆ, ನಾನು ಇವತ್ತೇನಾಗಿದ್ದೀನಿ ಅದಕ್ಕೆ RSS ಕಾರಣ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಈಗ ನರೇಂದ್ರ ಮೋದಿ ಅವರು RSS ಜೊತೆಗೆ ಎಲ್ಲ ಹಳಸಿದ ಸಂಬಂಧವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. RSSಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. RSS ಏನು ನರೇಂದ್ರ ಮೋದಿ ಅವರನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಬಿಜೆಪಿ ಇವತ್ತು ನಿಂತಿದೆ ಅಂತಂದ್ರೆ ಅದಕ್ಕೆ ಮೋದಿ ಕಾರಣ ಅನ್ನುವಂಥದ್ದು RSSಗೂ ಕೂಡ ಗೊತ್ತು. ಆದ್ರೆ ಎಲ್ಲೊಂದು ಕಡೆಯಲ್ಲಿ RSS ತತ್ವ ಸಿದ್ಧಾಂತದಲ್ಲಿ ರಾಜಿ ಆಗೋದಕ್ಕೆ ಸಿದ್ಧ ಇಲ್ಲ. ಈಗಲೂ ಸಹ ಬಿಜೆಪಿ ಮತ್ತು RSS ನಡುವೆ ಕೆಲ ವಿಚಾರಗಳಿಗೋಸ್ಕರವಾಗಿ ತಿಕ್ಕಾಟ ನಡೀತಾ ಇದೆ. ಮೊದಲನೇದಾಗಿ ಬಿಜೆಪಿಯ ಮುಂದಿನ ಅಧ್ಯಕ್ಷರು ಯಾರು, ಈ ವಿಚಾರವಾಗಿ ಯಾರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಮೋದಿ ಮತ್ತು ಅಮಿತ್ ಶಾ ಸೂಚಿಸಿದಂತಹ ಹೆಸರಿಗೆ RSS ನ ಸಹಮತ ಇಲ್ಲ. RSS ಬೇರೆಯದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ತುಂಬಾ ಪ್ರಭಾವಿಯಾದಂತಹ ಸಂಘಟನೆಯ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗೆ ಬಿಜೆಪಿಯ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು ಅಂತ RSS ಬಯಸ್ತಾ ಇದೆ. ಅಂದರೆ ಮೋದಿ ಮತ್ತು ಅಮಿತ್ ಶಾರ ಕಂಟ್ರೋಲ್ ಅನ್ನ ಬಿಜೆಪಿಯಲ್ಲಿ ಸ್ವಲ್ಪ ಸೀಮಿತ ಮಾಡಬೇಕು ಅನ್ನುವಂಥದ್ದು RSS ನ ಉದ್ದೇಶವಾಗಿದೆ. ಇದೇ ಕಾರಣದಿಂದ ಬಿಜೆಪಿಯ ಅಧ್ಯಕ್ಷರ ನೇಮಕಾತಿ ವಿಚಾರ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಗಜಪ್ರಸವದಂತ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರು RSS ಕಚೇರಿಗೆ ಹೋಗ್ತಾ ಇರುವಂತದ್ದು ಈ ಕಾರಣಕ್ಕೂ ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಎರಡನೆಯದಾಗಿ ನರೇಂದ್ರ ಮೋದಿ ಅವರಿಗೆ ಈ ವರ್ಷಾಂತ್ಯಕ್ಕೆ 75 ವರ್ಷ ಆಗುತ್ತೆ. ಮೋದಿ ಅವರು ಈ ಹಿಂದೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದು ನಿಯಮವನ್ನು ತಂದಿದ್ರು. 75 ವರ್ಷಕ್ಕೆ ನಿವೃತ್ತಿಯನ್ನು ಕೊಡುವಂತಹದ್ದು. ಅವರು ಯಾವುದೇ ಹುದ್ದೆಯಲ್ಲಿರಲಿ, ಮಂತ್ರಿ ಆಗಿದ್ರೂ ಕೂಡ ಅವರನ್ನ ನಿವೃತ್ತಿಗೊಳಿಸಿ ಒಂದು ರಾಜ್ಯಪಾಲರನ್ನಾಗಿ ಮಾಡ್ತಾರೆ, ಇಲ್ಲ ಅವರನ್ನು ಮನೆಯಲ್ಲಿ ಕೂರಿಸುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ. ಈಗ ಮೋದಿ ಅವರಿಗೆ ಸ್ವತಃ 75 ವರ್ಷ ಪೂರ್ಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮೋದಿ ಅವರು ಏನ್ ನಿರ್ಧಾರ ಮಾಡ್ತಾರೆ, RSS ಏನ್ ಸೂಚನೆ ಕೊಡುತ್ತೆ,
ಈ ವಿಚಾರದಲ್ಲಿ ಇಡೀ ದೇಶಕ್ಕೆ ಕುತೂಹಲ ಇದೆ. ಮಿತ್ರರೇ, ಒಂದು ಮೂಲಗಳ ಪ್ರಕಾರ RSS ಕೂಡ ಹೇಳಿದೆ ನರೇಂದ್ರ ಮೋದಿ ಅವರು ಈ ಅವಧಿಯನ್ನ ಕಂಪ್ಲೀಟ್ ಮಾಡಬೇಕು. ಅವರಿಗೆ 75 ವರ್ಷ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಹಿತದೃಷ್ಟಿ ಮತ್ತು ಸಂಘಟನೆಯ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗಬೇಕು ಅಂತ RSS ಕೂಡ ಬಯಸ್ತಾ ಇದೆ ಅಂತ ಬಿಜೆಪಿಯ ಅನೇಕ ನಾಯಕರು ಹೇಳ್ತಾರೆ. ಆದರೆ 2029ರಲ್ಲಿ ಪಕ್ಷವನ್ನು ಯಾರು ಮುನ್ನಡೆಸಬೇಕು ಅನ್ನುವ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ನಿರ್ಣಯಕ್ಕೆ ಬಂದಿಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಹೋಗಬೇಕಾ ಅಥವಾ ಬೇರೆಯವರಿಗೆ ನಾಯಕತ್ವವನ್ನು ಕೊಡಬೇಕಾ, ಇದು ಸಹ ಚರ್ಚೆಯಲ್ಲಿದೆ. ಮೋದಿ ಅವರು ಏನ್ ಬಯಸ್ತಾ ಇದ್ದಾರೆ ಅಂತಂದ್ರೆ, ಒಂದು ವೇಳೆ ನನ್ನ ನೇತೃತ್ವ ಬೇಡ ಅಂತ ಸಂಘಟನೆ ತೀರ್ಮಾನ ಮಾಡಿದ್ದೇ ಆದ್ರೆ ಅಮಿತ್ ಶಾ ಅವರಿಗೆ ಪಟ್ಟ ಕಟ್ಟಬೇಕು, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೋದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಮೋದಿ ಅವರು ಬಯಸಿದಾರಂತೆ. ಆದರೆ ಇದು RSSಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಈಗಾಗಲೇ 15 ವರ್ಷಗಳ ಕಾಲ ಒಬ್ಬ ಗುಜರಾತಿ ಈ ದೇಶವನ್ನು ನಡೆಸಿರ್ತಾರೆ. ಮತ್ತೊಬ್ಬ ಗುಜರಾತಿಗೆ ಮತ್ತೆ ಪಟ್ಟ ಕಟ್ಟುವಂತಹದ್ದು ಬೇಡ, ದೇಶದ ಬೇರೆ ಭಾಗದ ನಾಯಕರಿಗೆ ಅವಕಾಶವನ್ನು ಕೊಡಬೇಕು ಅಂತ RSS ಬಯಸ್ತಾ ಇದೆ. ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಇದು ಅನಿವಾರ್ಯವಾಗಿದೆ ಅಂತ RSS ಅಂದುಕೊಂಡಿದೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ಈ ಎಲ್ಲ ಕಾರಣಗಳಿಂದ ನರೇಂದ್ರ ಮೋದಿ ಅವರು ಮೋಹನ್ ಭಾಗವತ್ ಜೊತೆಗೆ ವೇದಿಕೆಯನ್ನು ಶೇರ್ ಮಾಡ್ತಾ ಇರುವಂತಹದ್ದು, RSS ಕೇಂದ್ರ ಕಚೇರಿಗೆ ಮೋದಿ ಭೇಟಿ ಕೊಡ್ತಾ ಇರುವಂತಹದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹೀಗೆ ಒಂದು ಕಡೆ ಮೋದಿ RSS ಕೇಂದ್ರ ಕಚೇರಿಗೆ ಹೋಗುವಂತಹದ್ದು ಪಕ್ಕ ಆಗ್ತಿದ್ದ ಹಾಗೆ ಇಡೀ ನಾಗ್ಪುರ ಹೊತ್ತಿ ಉರಿದಿದೆ. RSS ಕಚೇರಿ ಇರುವಂತಹದ್ದು ನಾಗ್ಪುರದಲ್ಲಿ. ಈಗ ನಾಗ್ಪುರದಲ್ಲೇ ಒಂದು ದೊಡ್ಡ ದೊಂಬಿ ನಡೆದಿದೆ. ಈ ಬಾಂಧವರೆಲ್ಲ ಸೇರ್ಕೊಂಡು ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಆಗಿದ್ದೇನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ನಿನ್ನೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಕ್ರೂರಿ ಔರಂಗಜೇಬನ ಸಮಾಧಿ ಮಹಾರಾಷ್ಟ್ರದಲ್ಲಿ ಇರಬಾರದು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಆರಂಭಿಸಿದ್ವು. ಇದೇ ಸಂದರ್ಭದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಯಿತು, ಧಾರ್ಮಿಕ ಒಂದು ಗ್ರಂಥವನ್ನು ಸುಡಲಾಗಿದೆ ಅಂತ. ಅದಾಗ್ತಿದ್ದ ಹಾಗೆ ಬಾಂಧವರೆಲ್ಲ ಸೇರ್ಕೊಂಡು ನಾಗ್ಪುರದಲ್ಲಿ ದೊಂಬಿಯನ್ನ ಎಬ್ಬಿಸ್ತಾರೆ. ಮಿತ್ರರೇ, ಈಗ ಗೊತ್ತಾಗ್ತಾ ಇದೆ ಇದು ಪೂರ್ವ ನಿಯೋಜಿತ ದೊಂಬಿ. ಈ ದೊಂಬಿಗೂ ನಾಗ್ಪುರಕ್ಕೆ ನರೇಂದ್ರ ಮೋದಿ ಅವರ ಭೇಟಿ ನಿಗದಿಯಾಗಿರೋದಕ್ಕೂ ಎಲ್ಲೋ ಸಂಬಂಧ ಇರಬಹುದು ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಈ ಬಗ್ಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂತಹ ಏಕನಾಥ್ ಶಿಂದೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ, ಈ ನಾಗ್ಪುರದಲ್ಲಿ ಇವರೆಲ್ಲ ಬೆಂಕಿ ಹಚ್ಚಿದ್ರಲ್ಲ, ಕೇವಲ ಹಿಂದೂಗಳ ಆಸ್ತಿ ಮತ್ತು ಹಿಂದೂಗಳ ವಾಹನಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಾಗಿದೆ. ಯಾವ ಕಾರ್ನಲ್ಲಿ ಸ್ವಸ್ತಿಕ್ ಇದೆಯೋ, ಯಾವ ಕಾರ್ನಲ್ಲಿ ದೇವರ ವಿಗ್ರಹ ಇದೆಯೋ, ಯಾವ ಕಾರ್ನಲ್ಲಿ ಓಂ ಅನ್ನುವಂತಹ ಸಿಂಬಲ್ ಅನ್ನು ಬರೆಯಲಾಗಿದೆಯೋ ಅಂತಹ ಕಾರುಗಳನ್ನು ಹುಡುಕಿ ಧ್ವಂಸ ಮಾಡಲಾಗಿದೆ. ಇದರ ಜೊತೆಗೆ ಏಕನಾಥ್ ಶಿಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ನಾಗ್ಪುರದಲ್ಲಿ ದೊಂಬಿ ನಡೆದಂತಹ ಸ್ಥಳದಲ್ಲಿ ಮಾಮೂಲಿಯಾಗಿ ಒಂದು 200ರಿಂದ 300 ಮುಸ್ಲಿಮರ ವಾಹನಗಳು ಕೂಡ ನಿಲ್ತಾ ಇದ್ವಂತೆ. ಆದ್ರೆ ಈ ಗಲಭೆ ನಡೆಯುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಮುಸ್ಲಿಂ ಗಾಡಿಗಳು ಕೂಡ ಇರಲಿಲ್ಲ. ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತಹ ದೊಂಬಿ ಅಂತ ಹೇಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಉದ್ದೇಶ ಬಹಳ ಕ್ಲಿಯರ್ ಆಗಿರುತ್ತೆ. ನರೇಂದ್ರ ಮೋದಿ ಅವರು ನಾಗ್ಪುರಕ್ಕೆ ಭೇಟಿ ಕೊಡ್ತಾರೆ, RSS ಕೇಂದ್ರ ಕಚೇರಿಗೆ ಹೋಗ್ತಾರೆ. ನಾಗ್ಪುರದಲ್ಲಿ ದೊಂಬಿಯಾಗಿ ಘರ್ಷಣೆಯಾಗಿ ಅಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದಿದ್ದೇ ಆದ್ರೆ ಸೆಕ್ಯೂರಿಟಿ ರೀಸನ್ ನಿಂದಾಗಿ ನರೇಂದ್ರ ಮೋದಿ ಅವರ ಭೇಟಿ ರದ್ದಾಗಬಹುದು. ಇದೂ ಒಂದು ಕಾರಣದಿಂದ ಅಲ್ಲಿ ದೊಂಬಿ ಆಗಿರಬಹುದು ಅನ್ನುವಂಥ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಮಿತ್ರರೇ, ನರೇಂದ್ರ ಮೋದಿ ಅವರ ಈ ನಾಗ್ಪುರ ಭೇಟಿ ಏನಿದೆ ಬಹಳ ಕುತೂಹಲವನ್ನು ಕೆರಳಿಸಿದೆ. ಬಿಜೆಪಿಯ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಇದಕ್ಕೆ ಬಹಳ ಮಹತ್ವವನ್ನು ಕೂಡ ಕೊಡಲಾಗ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ